ಈ ಮೂರು ಊರುಗಳ ದೇವಾಲಯದಲ್ಲಿನ ಹನುಮನ ಮೂರ್ತಿಗಳನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ದುರ್ವಾಸರು, ವಸಿಷ್ಠರು ಮತ್ತು ವ್ಯಾಸಮುನಿಗಳು ಪ್ರತಿಷ್ಠಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಐತಿಹಾಸಿಕ ದಾಖಲೆಗಳನ್ನು ಕೂಡ ಇಲ್ಲಿ ನೋಡಬಹುದು. ಈ ಮೂರು ಊರಿನ ಹನುಮರನ್ನ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವುದರ ಒಳಗೆ ದರ್ಶನ ಪಡೆದುಕೊಳ್ಳುವುದು ವಿಶೇಷ. ಒಂದೇ ದಿನದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವುದರ ಒಳಗೆ ದರ್ಶನ ಪಡೆದುಕೊಂಡರೆ ಕಾಶಿ ಯಾತ್ರೆಯನ್ನು ಮಾಡಿದಷ್ಟು ಫಲ ಲಭಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾಂತೇಶ, ಭ್ರಾಂತೇಶ ಮತ್ತು ಶಾಂತೇಶ ಎಂಬ ಹನುಮನ ದೇವಾಲಯಗಳ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಏನಪ್ಪ, ಈ ಹೆಸರುಗಳು ಶಿವನಂತೆಯೇ ಧ್ವನಿಸುತ್ತವೆ, ಆದರೆ ವಾಸ್ತವದಲ್ಲಿ ಅವು ಬಹಳ ಪ್ರಸಿದ್ಧವಾದ ಹನುಮನ ಅಥವಾ ಪ್ರಾಣದೇವರು ದೇವಾಲಯಗಳ ಹೆಸರು. ಎರಡು ದೇವಾಲಯಗಳು ಉತ್ತರ ಕರ್ನಾಟಕದಲ್ಲಿದ್ದರೆ ಒಂದು ದಕ್ಷಿಣ ಕರ್ನಾಟಕದಲ್ಲಿದೆ. ಉತ್ತರ ಕರ್ನಾಟಕದ ಜನರು ಒಂದೇ ದಿನದಲ್ಲಿ 3 ದೇವಾಲಯಗಳನ್ನು ನೋಡಿದರೆ ಅಥವಾ ಭೇಟಿ ನೀಡಿದರೆ ತಮಗೆ ಆಶೀರ್ವಾದ ಸಿಗುತ್ತದೆ, ತಮ್ಮ ಎಲ್ಲ ಪಾಪಗಳು ಕಳೆದು ಹೋಗುತ್ತವೆ ಹಾಗೂ ಕಾಶಿ ಯಾತ್ರೆಯನ್ನೇ ಮಾಡಿದಷ್ಟು ಫಲ ಬರುತ್ತದೆ ಎನ್ನುವುದು ಇಲ್ಲಿನ ಜನರ ನಂಬಿಕೆ. ಉತ್ತರ ಕರ್ನಾಟಕದ ಜನರು ಎಲ್ಲ ದೇವಾಲಯಗಳನ್ನು ಒಂದೇ ಬಾರಿಗೆ ನೋಡುವ ಹರಕೆ ಅಥವಾ ಪ್ರತಿಜ್ಞೆಯನ್ನು ಹೊತ್ತುಕೊಳ್ತಾರೆ. ಈ 3 ಸ್ಥಳಗಳು ರಾಣೆಬೆನ್ನೂರಿಗೆ ಹತ್ತಿರದಲ್ಲೇ ಇವೆ. ಕರ್ನಾಟಕದ ಜನರು ತಮ್ಮ ಪ್ರವಾಸವನ್ನು ಇಲ್ಲಿಂದ ಪ್ರಾರಂಭಿಸಬಹುದು. ಬೆಂಗಳೂರಿಗರಿಗೆ ಮೊದಲು ಭ್ರಾಂತೇಶ ದೇವಾಲಯಕ್ಕೆ ಭೇಟಿ ನೀಡುವುದು ಸೂಕ್ತವಾಗಿದೆ. ನಂತರ ಇತರ 2 ಹನುಮಾನ್ ದೇವಾಲಯಗಳನ್ನು ನೋಡಬಹುದು. ಕದರಮಂಡಲಗಿಯ ಕಾಂತೇಶ ಮತ್ತು ಸಾತೇನಹಳ್ಳಿಯ ಶಾಂತೇಶನ ದೇವಾಲಯಗಳು ಹಾವೇರಿ ಜಿಲ್ಲೆಯಲ್ಲಿದ್ದರೆ, ಶಿಕಾರಿಪುರದ ಭ್ರಾಂತೇಶ ಶಿವಮೊಗ್ಗ ಜಿಲ್ಲೆಯಲ್ಲಿದ್ದಾನೆ. ಜನ ಒಂದೇ ದಿನದಲ್ಲಿ ಭೇಟಿ ನೀಡುವುದರಿಂದ ಪ್ರವಾಸವನ್ನು ಕದರಮಂಡಲಗಿ ಕಾಂತೇಶದಿಂದ ಶಿಕಾರಿಪುರ ಭ್ರಾಂತೇಶ ಮತ್ತು ಸಾತೇನಹಳ್ಳಿ ಶಾಂತೇಶ ದೇವಾಲಯಗಳ ಒಳಗೆ ನೋಡಿಕೊಂಡು ಬರಬಹುದು. ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿಯ ಶಾಂತೇಶ, ಕದರಮಂಡಲಗಿಯ ಕಾಂತೇಶ ಹಾಗೂ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಭ್ರಾಂತೇಶ ಈ ಆಂಜನೇಯ ಸ್ವಾಮಿಯ ದೇವಾಲಯಗಳನ್ನು ಒಂದೇ ದಿನದಲ್ಲಿ ದರ್ಶನ ಮಾಡಿಕೊಂಡು ಬಂದರೆ ಕಾಶಿ ಯಾತ್ರೆಯ ಫಲ ಪ್ರಾಪ್ತಿಯಾಗುತ್ತೆ ಎನ್ನುವುದು ನಂಬಿಕೆ. ಹಾಗಾಗಿ ಇಲ್ಲಿ ಅಪಾರ ಭಕ್ತ ಸಮೂಹವೇ ಸೇರುತ್ತೆ. ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿಯ ಶಾಂತೇಶ, ಕದರಮಂಡಲಗಿಯ ಕಾಂತೇಶ ಹಾಗೂ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಭ್ರಾಂತೇಶ ಈ ಹೆಸರುಗಳು ಕೇಳಲು ಶಿವನ ಹೆಸರುಗಳಂತೆ ಕಂಡರೂ ಆಂಜನೇಯ ಸ್ವಾಮಿಯ ದೇವಾಲಯಗಳು. ಹೌದು, ಆಂಜನೇಯರಿಗೆ ಅಪಾರ ಭಕ್ತ ಸಮೂಹವಿದೆ. ಕದರಮಂಡಲಗಿಯ ಆಂಜನೇಯನ ಮುಖ ನೇರವಾಗಿದ್ದು ಮುಖದ ಮೇಲಿನ ಹೊಳಪು ಮತ್ತು ಕಾಂತಿ ದಿಗ್ಭ್ರಮೆಗೊಳಿಸುವಂತಿದೆ. ಶಿಲಾಮೂರ್ತಿಯ ಕಣ್ಣುಗಳು ಸೂರ್ಯ ಸಾಲಿಗ್ರಾಮದಿಂದ ನಿರ್ಮಾಣವಾಗಿದ್ದು ವಿಗ್ರಹದ ಕಣ್ಣುಗಳಿಂದ ಸದಾ ಕಾಂತಿ ಹೊರಹೊಮ್ಮುತ್ತೆ. ಆದ್ದರಿಂದ ಈತನನ್ನ ಕಾಂತೇಶ ಎಂದು ಸಂಬೋಧಿಸಲಾಗುತ್ತೆ. ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ಗ್ರಾಮದ ಶ್ರೀ ಶಾಂತೇಶ ಸ್ವಾಮಿ ಹಲವು ಪವಾಡ ಮಾಡುತ್ತಾ ಬಂದಿದ್ದು, ವಿಜಯದಶಮಿ ಮಹೋತ್ಸವದಂದು ಮಕ್ಕಳ ಫಲ ಬೇಡಿ ಬಂದ ದಂಪತಿಗಳಿಗೆ ಮಕ್ಕಳ ಫಲ ನೀಡುತ್ತಾ ಬಂದಿದ್ದಾನೆ, ಭಕ್ತರನ್ನ ಆಶೀರ್ವಾದಿಸ್ತಾ ಇದ್ದಾನೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಅದೇ ರೀತಿ ಪಕ್ಕದ ಶಿವಮೊಗ್ಗ ಅಂತಾನೆ ಭಕ್ತರಿಂದ ಕರೆಸಿಕೊಳ್ಳಲ್ಪಡ್ತಾ ಇದ್ದಾನೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿರುವ ಹನುಮ ಭ್ರಾಂತೇಶ ಸ್ವಾಮಿ ಎಂದು ಕರೆಸಿಕೊಂಡರೆ, ಅಲ್ಲಿಂದ ಸುಮಾರು 35 ಕಿಲೋಮೀಟರ್ ಅಂತರದಲ್ಲಿರುವ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯಲ್ಲಿ ನೆಲೆಸಿರುವ ಶಾಂತೇಶ ಸ್ವಾಮಿಯನ್ನ ಶಾಂತೇಶ ಎಂದು ಕರೆಯಲಾಗುತ್ತೆ. ಈ 3 ಊರುಗಳ ದೇವಾಲಯದಲ್ಲಿನ ಹನುಮನ ಮೂರ್ತಿಗಳನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ಸ್ಥಾಪಿಸಲಾಗಿದೆ. ಇದಕ್ಕೆ ಐತಿಹಾಸಿಕ ದಾಖಲೆಗಳು ಕೂಡ ಇವೆ. ಈ 3 ಊರಿನ ಹನುಮರನ್ನ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವುದರೊಳಗೆ ದರ್ಶನ ಪಡೆದುಕೊಂಡರೆ ಸಾಡೆ ಸಾತಿ, ಅಷ್ಟಮ, ಅರ್ಧಾಷ್ಟಮ, ಪಂಚಮ ಶನಿಕಾಟದಲ್ಲಿರುವವರು ತಪ್ಪಿಸದೆ ಇಲ್ಲಿಗೆ ಹೋಗಬೇಕು. ಅಷ್ಟೊಂದು ಮಹತ್ವವಾದ ಸ್ಥಳ ಮಹಿಮೆ ಈ 3 ಸ್ಥಳಗಳಿಗಿದೆ. ಶನಿಕಾಟದಲ್ಲಿ ಆಂಜನೇಯನಿಗೆ ಮೊದಲನೇ ಪೂಜೆ ಇರುವುದರಿಂದ ಶನಿಯಿಂದ ಉಂಟಾಗಬಹುದಾದ ಎಲ್ಲ ತೊಂದರೆಗಳನ್ನು ಈ ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತರು ಪರಿಹರಿಸಿಕೊಳ್ತಾರೆ.
ಮತ್ತೊಂದು ವಿಶೇಷವೆಂದರೆ 3 ಅಥವಾ 4 ವರ್ಷಕ್ಕೆ ಒಮ್ಮೆ ಭ್ರಾಂತೇಶ ಮತ್ತು ಶಾಂತೇಶರ ದರ್ಶನ ಪಡೆದುಕೊಂಡು ಪುಣ್ಯವಂತರಾಗಬೇಕೆನ್ನುವವರು ತಡ ಮಾಡದೆ ಹೊರಟರೆ ಅದೃಷ್ಟವಂತರೇ ಎನ್ನಬಹುದು. ಇನ್ನು ಈಗಲೂ ಹಳ್ಳಿ ಕಡೆ ಅಧಿಕ ಮಾಸದಲ್ಲಿ ಅನೇಕ ಪೂಜಾ ಪುನಸ್ಕಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ. ಏಕೆಂದರೆ ದೇವಾನುದೇವತೆಗಳು ಅಧಿಕ ಮಾಸದಲ್ಲಿ ಭೂಲೋಕದಲ್ಲಿ ಸಂಚರಿಸ್ತಾರೆ ಅನ್ನೋದು ನಂಬಿಕೆ. ಈ ಊರುಗಳ ಹತ್ತಿರದ ಭಕ್ತರು ಪ್ರತಿ ವರ್ಷ ಶ್ರಾವಣದಲ್ಲೂ ಈ ದೇವಸ್ಥಾನಗಳಿಗೆ ಹೋಗ್ತಾರೆ. ದೂರಿನವರು ಕೇವಲ ಅಧಿಕ ಮಾಸದಲ್ಲಿ ಮಾತ್ರ ಇಲ್ಲಿಗೆ ಬರ್ತಾರೆ. ಏಕೆಂದರೆ ಇಲ್ಲಿಗೆ ಹೋಗಿ ಬಂದರೆ ಕಾಶಿ ಮತ್ತು ರಾಮೇಶ್ವರಕ್ಕೆ ಹೋಗಿ ಬಂದಷ್ಟು ಪುಣ್ಯ ಲಭಿಸುತ್ತೆ ಎನ್ನುವುದು ನಂಬಿಕೆ. ಇನ್ನು ಇಲ್ಲಿ ಭೇಟಿ ನೀಡುವ ಕೆಲವರು ಶನಿಕಾಟ ಹೇಳ ಹೆಸರಿಲ್ಲದಂತೆ ಪೇರಿ ಕಿತ್ತು ಓಡುತ್ತದೆ ಎನ್ನುವುದನ್ನು ನಂಬಿದ್ದಾರೆ. ಶ್ರಾವಣ ಅಧಿಕ ಮಾಸದ ಶನಿವಾರಗಳಂದು ಇಲ್ಲಿಗೆ ಬರುವ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯೂ ಇರುತ್ತೆ. ಅನ್ನದಾಸೋಹಕ್ಕೆ ದೇಣಿಗೆ ನೀಡಬೇಕೆನ್ನುವವರು ಇಂತಹ ಪುಣ್ಯ ಸ್ಥಳಗಳಲ್ಲಿ ದೇಣಿಗೆ ನೀಡಿ ಪಾವನರೂ ಆಗಬಹುದು. ಇದು ಕಾಂತೇಶ, ಭ್ರಾಂತೇಶ ಮತ್ತು ಶಾಂತೇಶ ಎಂಬ ಹನುಮನ ದೇವಾಲಯಗಳ ಕುರಿತು ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ. ಈ ಹನುಮ ಜಯಂತಿಗೆ ಹನುಮನು ಎಲ್ಲರಿಗೂ ಆರೋಗ್ಯ ಆಯಸ್ಸನ್ನು ನೀಡಿ ಕಾಪಾಡಲಿ ಎಂದು ಬಯಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.